ಸ್ನೇಹಿತರೆ ನಮಸ್ಕಾರ. ಇರಲಾರದೆ ಇರುವೆ ಬಿಡುಕೊಳ್ಳೋದು ಅಂತಾರಲ್ಲ, ಹಾಗಾಗಿದೆ ತೆಲಂಗಾಣದ ಸಚಿವೆ ಕೊಂಡ ಸುರೇಖ ಅವರ ಹೇಳಿಕೆ. ಹೌದು, ತನ್ನ ರಾಜಕೀಯ ತೆವಲಿಗೋಸ್ಕರ ಅಥವಾ ತನ್ನ ರಾಜಕೀಯದಲ್ಲಿ ಒಂದಷ್ಟು ಪ್ರತಿ ದಾಳಿಯನ್ನು ಮಾಡಬೇಕು ವಿರೋಧಿಗಳ ವಿರುದ್ಧ ಅನ್ನುವಂಥ ಕಾರಣಕ್ಕೋಸ್ಕರ ಮಾತನಾಡುವಂಥ ಸಂದರ್ಭದಲ್ಲಿ ನಾಲಿಗೆಗೆ ಲಗಾಮು ಇಲ್ಲದೆ ಮಾತನಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ತೆಲಂಗಾಣದ ಈ ಸಚಿವೆ. ಈಕೆ ಕೊಟ್ಟಂಥ ಒಂದು ಹೇಳಿಕೆ ಈಗ ಇಡೀ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ದೊಡ್ಡ ಕಿಚ್ಚನ್ನೇ ಹೊತ್ತಿಸಿದೆ. ಬಹುತೇಕ ಚಿತ್ರರಂಗವೇ ಈಗ ಈಕೆ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ನಾಗಾರ್ಜುನ ಫ್ಯಾಮಿಲಿ, ಮತ್ತೊಂದು ಕಡೆಯಲ್ಲಿ ಸಮಂತಾ ಕುಟುಂಬ ಎಲ್ಲರೂ ಕೂಡ ಈಗ ಸಚಿವೆ ಕೊಂಡ ಸುರೇಖಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಸಮಂತಾ ಅಂತೂ ಸ್ವಲ್ಪ ಖಾರವಾಗಿ ಈ ಕೊಂಡ ಸುರೇಖಾ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಸಮಂತಾ ಮತ್ತು ನಾಗಚೈತನ್ಯ ಡಿವೋರ್ಸ್ ವಿಚಾರ ಈಗ ಆಲ್ಮೋಸ್ಟ್ ಆಲ್ ಹಳೇದಾಗಿತ್ತು, ಎಲ್ಲರೂ ಕೂಡ ಮರೆತಿದ್ರು. ಆದರೆ ಈಗ ತನ್ನ ರಾಜಕೀಯದ ತೆವಲಿಗೋಸ್ಕರ ಅಥವಾ ತನ್ನ ರಾಜಕೀಯದ ವಾಗ್ದಾಳಿಗೋಸ್ಕರ ಈ ಸಮಂತಾ ಮತ್ತು ನಾಗಚೈತನ್ಯ ವಿಚ್ಛೇದನದ ವಿಚಾರವನ್ನು ಈಗ ಚರ್ಚೆಗೆ ತಂದಿರುವಂಥದ್ದು ಈ ತೆಲಂಗಾಣದ ಸಚಿವೆ ಕೊಂಡ ಸುರೇಖಾ. 2 ತೆಲುಗು ರಾಜ್ಯಗಳಲ್ಲಿ ಇದು ಇವಾಗ ಸಂಚಲನಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ಮಾಧ್ಯಮಗಳಿಗೆ ನೀಡಿದಂಥ ಸಮಂತಾ ಮತ್ತು ನಾಗಚೈತನ್ಯ ವಿಚ್ಛೇದನಕ್ಕೆ ತೆಲಂಗಾಣದ ಮಾಜಿ ಸಚಿವ KTR ಕಾರಣ ಅನ್ನುವಂಥ ಆರೋಪವನ್ನು ಮಾಡಿದರು. ಕೇವಲ ಈ ಆರೋಪವನ್ನು ಮಾಡಿದ್ದು ಮಾತ್ರವಲ್ಲ, ಈ ಸಚಿವರು ಅಲ್ಲಿ ಬಳಸಿದಂಥ ಕೆಲವೊಂದು ಪದಗಳು ಅಥವಾ ಕೊಟ್ಟಂಥ ಕಾರಣ ಇದೆಯಲ್ಲ, ಇದು ಸಹಜವಾಗಿ ಎಂಥವರನ್ನಾದರೂ ಕೂಡ ಶಾಕ್ಗೆ ಒಳಪಡಿಸುವಂಥದ್ದು. ಯಾವುದೇ ಮಹಿಳೆಯ ಬಗ್ಗೆ ಅಥವಾ ಯಾವುದೇ ವ್ಯಕ್ತಿಯ ಬಗ್ಗೆ ಈ ರೀತಿ ಮಾತನಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಬಟ್ ಇಲ್ಲಿ ಸುರೇಖಾ ಆ ತಪ್ಪನ್ನು ಮಾಡಿದ್ರು. ಕಳೆದ 3-4 ವರ್ಷಗಳಿಂದ ಸಮಂತಾ ಹಾಗೂ ನಾಗಚೈತನ್ಯ ವಿಚ್ಛೇದನದ ಬಗ್ಗೆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಇವರ ಡಿವೋರ್ಸ್ ವಿಚಾರವನ್ನು ಎಳೆದು ತರ್ತಿರುವಂಥದ್ದು ದುರಂತ. ಈಗ ತೆಲಂಗಾಣದ ಮಂತ್ರಿ ಕೂಡ ಇದೇ ತಪ್ಪನ್ನು ಮಾಡಿದ್ದು ಯಾಕೆ? ಈಕೆ ಹೇಳಿದಂಥ ಆ ಹೇಳಿಕೆ ಆದರೂ ಏನು? ಎಷ್ಟು ಗಂಭೀರವಾದಂಥ ವಿಚಾರವನ್ನು ಈಕೆ ತನ್ನ ರಾಜಕೀಯಕ್ಕೋಸ್ಕರ ಪ್ರಸ್ತಾಪಪಡಿಸಿದ್ದಾರೆ, ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಮಂತಾ ಮತ್ತು ನಾಗಚೈತನ್ಯ ವಿಚ್ಛೇದನ ಮಾಡಿ ಸಮಂತಾ ತನ್ನ ಪಾಡಿಗೆ ತಾನು ಬದುಕ್ತಾ ಇದ್ದರೆ ನಾಗಚೈತನ್ಯ ಮತ್ತೊಂದು ಹುಡುಗಿ ಜೊತೆಗೆ ಮದುವೆ ಆಗೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಸಮಂತಾ ಮತ್ತು ನಾಗಚೈತನ್ಯದ ವಿಚ್ಛೇದನದ ವಿಚಾರ ಏನಿದೆ, ಈ ವಿಚಾರ ಆಗಾಗ ಚರ್ಚೆಗೆ ಬರ್ತಾನೆ ಇರ್ತದೆ. ಇತ್ತೀಚೆಗೆ ರಾಜಕೀಯ ನಾಯಕರು ಕೂಡ ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡಿರೋದು, ಎಳೆದಿರುವಂಥದ್ದು ಅತ್ಯಂತ ಘೋರ ದುರಂತ. ಅದರಲ್ಲೂ ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇರುವಂತಹ ವ್ಯಕ್ತಿ ಇವರ ವಿಚ್ಛೇದನದ ವಿಚಾರವನ್ನು ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡಿದ್ದು ಮಾತ್ರ ದುರಂತ. ಅದರಲ್ಲೂ ಕೂಡ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಬಗ್ಗೆ ಹೇಗೆ ಮಾತನಾಡಬೇಕು, ಯಾವ ವಿಚಾರವನ್ನು ಗಂಭೀರವಾಗಿ ಯೋಚನೆ ಮಾಡದೆ ಮಾತನಾಡಬೇಕು, ಜೊತೆಗೆ ಬಹಿರಂಗವಾಗಿ ಮಾತನಾಡೋದಕ್ಕಿಂತ ಮುಂಚೆ ಎಷ್ಟು ಸಲ ಯೋಚನೆ ಮಾಡಬೇಕು ಅನ್ನುವಂಥ ಅರಿವು ಇರದಂತಹ ಒಬ್ಬ ಸಚಿವೆ ಕೊಟ್ಟಂಥ ಸ್ಟೇಟ್ಮೆಂಟ್ ಈಗ 2 ರಾಜ್ಯದಲ್ಲೂ ಕೂಡ ಬೆಂಕಿಯ ಕಿಡಿಯನ್ನೇ ಹೊತ್ತಿಸಿದೆ. ಹೌದು, ತೆಲಂಗಾಣದ ಮಂತ್ರಿ ಕೊಂಡ ಸುರೇಖಾ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಈಗ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ತನ್ನ ರಾಜಕೀಯ ದಾಳಿಗೋಸ್ಕರ ಅಥವಾ ತಾನು ಮಾಡಬೇಕಾದಂಥ ರಾಜಕೀಯ ವಾಗ್ದಾಳಿಗೋಸ್ಕರ ಇವರಿಬ್ಬರ ಖಾಸಗಿ ಜೀವನವನ್ನು ಎಳೆದು ತಂದಿರೋದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಪುತ್ರ ಮಾಜಿ ಮಂತ್ರಿ KTR ವಿರುದ್ಧನೇ ಈಗ ಈಕೆ ಒಂದು ಆರೋಪವನ್ನು ಮಾಡಿದ್ದಾಳೆ. ಆ ಆರೋಪ ಏನಂತ ಹೇಳಿದ್ರೆ, ಈ KTRನಿಂದ ನಾಗಚೈತನ್ಯ ಮತ್ತು ಸಮಂತಾ ವಿಚ್ಛೇದನ ಪಡೆಯುವಂತಾಯಿತು ಅಂತ ಹೇಳಿಬಿಟ್ಟು ತೆಲಂಗಾಣದ ಹಾಲಿ ಮಂತ್ರಿ ಕೊಂಡ ಸುರೇಖಾ ಹೇಳಿಕೆಯನ್ನು ಕೊಟ್ಟಿದ್ದು. ಈ ಹೇಳಿಕೆ ಸಿನಿಮಾ ಮತ್ತು ರಾಜಕೀಯ ವಲಯದಲ್ಲಿ ಹಲ್ಚಲನ್ನು ಎಬ್ಬಿಸಿದೆ ಮತ್ತು ಕೊಂಡ ಸುರೇಖಾ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಸಮಂತಾ ಹಾಗೂ ಇವರಿಬ್ಬರು ಯಾರು ನಾಗಚೈತನ್ಯ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದನೇ ದೂರ ಆಗಿತ್ತು. ಅದು ಸ್ವತಃ ಇಬ್ಬರು ಕೂಡ ಒಂದು ವಿಚಾರವನ್ನು ಹಂಚಿಕೊಂಡಿದ್ರು, ಯಾಕೆ ದೂರ ಆಗ್ತಿದ್ದೀವಿ ಅಂತೇಳಿ. ಆದರೆ ಇವತ್ತು ಈ ವಿಚಾರವನ್ನು ಎಳೆದು ತಂದಿರುವಂಥ, ಈ ನಟಿಯ ವಿಚಾರವನ್ನು ಎಳೆದು ತಂದಿರುವಂಥ ಈ ಸಚಿವೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣವಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಆಕೆ ಬಳಸಿದಂಥ ಪದಗಳು ಅಥವಾ ಕೊಟ್ಟಂಥ ಕಾರಣ ಅಷ್ಟು ಗಂಭೀರವಾಗಿದೆ. ಸಮಂತಾ ನಾಗಚೈತನ್ಯ ಅಷ್ಟೇ ಅಲ್ಲ, ಹಲವು ನಟಿಯರ ಮದುವೆ ಮುರಿದು ಬೀಳೋದಕ್ಕೂ ಕೂಡ ಇದೇ ಮಾಜಿ ಮಂತ್ರಿ ಹಾಗೂ BRSನ ಕಾರ್ಯಕಾರಿ ಅಧ್ಯಕ್ಷ KT ರಾಮರಾವ್ ಕಾರಣ ಅಂತೇಳಿ ಕೊಂಡ ಸುರೇಖಾ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಬಗ್ಗೆ KTR ಹಾಗೂ ನಾಗಾರ್ಜುನ ಇಬ್ಬರು ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಅಸಲಿಗೆ KTR ಮೇಲೆ ತೆಲಂಗಾಣ ಮಂತ್ರಿ ಕೊಂಡ ಸುರೇಖಾ ಮಾಡಿದಂಥ ಆರೋಪ ಏನು ಅಂತೇಳಿ ಕೇಳಿದ್ರೆ ಬಹುಶಃ ನೀವು ಕೂಡ ಉರಿದುರಿದು ಬೀಳೋದ್ರಲ್ಲಿ ಡೌಟೇ ಇಲ್ಲ. ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಪುತ್ರ KTR ಡ್ರಗ್ಸ್ ತೆಗೆದುಕೊಳ್ತಾರೆ, ರೇವ್ ಪಾರ್ಟಿಗಳನ್ನು ಮಾಡ್ತಾರೆ, ನಟಿಯರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಾನಸಿಕ ಹಿಂಸೆಯನ್ನು ಕೊಡ್ತಾರೆ. ಆ ಕಾರಣಕ್ಕೆ ಹಲವು ನಟಿಯರ ವೈವಾಹಿಕ ಜೀವನ ಮುರಿದು ಬಿದ್ದಿದೆ. ಸಮಂತಾ ಹಾಗೂ ನಾಗಚೈತನ್ಯ ವಿಚ್ಛೇದನಕ್ಕೂ ಕೂಡ ಮಾಜಿ ಮಂತ್ರಿ KTR ಅವರೇ ಕಾರಣ ಅಂತ ಹೇಳ್ಬಿಟ್ಟು ತೆಲಂಗಾಣದ ಹಾಲಿ ಮಂತ್ರಿ ಕೊಂಡ ಸುರೇಖಾ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಸಮಂತಾ ಹಾಗೂ ನಾಗಚೈತನ್ಯ ವಿಚ್ಛೇದನಕ್ಕೆ ಅಸಲಿ ಕಾರಣ ಏನು ಅಂತೇಳಿ
ಹೇಳಿಕೆ ಕೊಟ್ಟಿರುವಂಥ ಈಕೆ ನಾಗಾರ್ಜುನ ಅವರ ಕನ್ವೆನ್ಷನ್ ಹಾಲನ್ನು ಧ್ವಂಸಗೊಳಿಸೋದಕ್ಕೆ ತೆಲಂಗಾಣ ಸರ್ಕಾರ ಮುಂದಾಗಿತ್ತು. ಆ ವೇಳೆ ನಾಗಾರ್ಜುನಗೆ ಕನ್ವೆನ್ಷನ್ ಹಾಲ್ ಧ್ವಂಸಗೊಳಿಸಬಾರ್ದು ಅಂತ ಹೇಳಿದ್ರೆ ಸಮಂತಳನ್ನು ನನ್ನ ಬಳಿ ಕಳಿಸಿಕೊಡು ಅಂತ ಹೇಳ್ಬಿಟ್ಟು KTR ಧಮಕಿಯನ್ನು ಹಾಕಿದ್ರು ಅಂತೇಳಿ ಕೊಂಡ ಸುರೇಖ ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ KTR ಬಳಿ ಹೋಗುವಂತೆ ನಾಗಾರ್ಜುನ ಕೂಡ ಸಮಂತಗೆ ಹೇಳಿಕೊಂಡಿದ್ದ, ಭಾರಿ ಟಾರ್ಚರನ್ನು ಕೊಟ್ಟಿದ್ದ. ಆದರೆ ಸಮಂತ ಇದಕ್ಕೆ ಒಪ್ಪದೇ ಇದ್ದಾಗ ಹೀಗಾಗಿ ಅವಳನ್ನು ಬಿಡುವಂತೆ ನಾಗಚೈತನ್ಯಗೆ KTR ಬೆದರಿಕೆಯನ್ನು ಹಾಕಿದರು. ಈ ಕಾರಣಕ್ಕೆ ಈ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೊಂಡ ಸುರೇಖ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದು ತೆಲಂಗಾಣ ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಬೀಸಿದೆ. ಈ ಹೇಳಿಕೆಗೆ KTR ಮತ್ತು ನಾಗಾರ್ಜುನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆರೋಪದ ಬಗ್ಗೆ ನಾಗಾರ್ಜುನ ಅಕ್ಕಿನೇನಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾನ್ಯ ಸಚಿವೆ ಆಗಿರುವಂತಹ ಕೊಂಡ ಸುರೇಖ ಅವರು ಹೇಳಿಕೆಯನ್ನು ಖಂಡಿಸ್ತೇನೆ. ನಮ್ಮ ವಿರೋಧಿಗಳನ್ನು ಟೀಕೆ ಮಾಡುವುದಕ್ಕೆ ಸ್ಟಾರ್ಗಳ ಹೆಸರನ್ನು ಬಳಸಿಕೊಳ್ಳಬೇಡಿ. ನೀವು ಬೇರೆಯವರ ಖಾಸಗಿ ಬದುಕನ್ನು, ನೀವು ನಮ್ಮ ಕುಟುಂಬದ ಮೇಲೆ ಮಾಡಿದಂಥ ಆರೋಪಗಳು ಅಸಮಂಜಸ ಮತ್ತು ಸುಳ್ಳಿನಿಂದ ಕೂಡಿದೆ. ನೀವು ಕೊಟ್ಟಂಥ ಹೇಳಿಕೆ ಕೂಡ ಈಗ ಹಿಂತೆಗೆದುಕೊಳ್ಳಬೇಕು. ಈ ಮೂಲಕ ಮನವಿಯನ್ನು ನಾನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾಗಾರ್ಜುನ ಹೇಳ್ತಾರೆ. ಅಷ್ಟೇ ಅಲ್ಲ, ಸಚಿವೆ ಕೊಂಡ ಸುರೇಖ ಗಂಭೀರ ಆರೋಪಕ್ಕೆ KTR ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಹಿಂದೆ ನಟಿಯರ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು. ಸಮಂತ ನಾಗಚೈತನ್ಯ ವಿಚ್ಛೇದನಕ್ಕೆ ಕಾರಣ ಈಗ ಇಂತಹ ಆಧಾರರಹಿತವಾದಂಥ ಹೇಳಿಕೆಗಳನ್ನು ಕೊಡೋದು ಮತ್ತು ಈ ರೀತಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸೋದು, ಇದಕ್ಕೆ ನಾನು ಉತ್ತರಿಸೋಲ್ಲ ಅಂತೇಳಿ KTR ಜಾರಿಕೊಳ್ತಾರೆ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆಯೂ ಕೂಡ ನಾವು ಕೇಳ್ಬೋದು. ಏನು? ಇಲ್ಲಿ ಮಾನಹಾನಿಯ ಪ್ರಶ್ನೆ ಬರ್ತದೆ. ಯಾವುದು? ಒಂದು KTR, ಮತ್ತೊಂದು ನಾಗಾರ್ಜುನ ಫ್ಯಾಮಿಲಿ, ಮತ್ತೊಂದು ಸಮಂತ. ಇವರಿಷ್ಟೂ ಜನನು ಮಾನಹಾನಿಯ ದೂರನ್ನು ಯಾಕೆ ಕೊಟ್ಟಿಲ್ಲ? ಈಕೆಯ ವಿರುದ್ಧ, ಕೊಂಡ ಸುರೇಖ ವಿರುದ್ಧ ಯಾಕೆ ದೂರನ್ನು ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತದೆ. ಈ ನಡುವೆ ಸಮಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ತಮ್ಮ ವಿಚ್ಛೇದನದ ಬಗ್ಗೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರುವಂಥ ಸುರೇಖ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಜೊತೆಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಕೆ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಮಂತ ಮತ್ತು ನಾಗಚೈತನ್ಯ ಪ್ರೀತಿಸಿ 2017ರಲ್ಲಿ ಮದುವೆ ಆಗಿದ್ದರು. ಈ ಜೋಡಿ ಕೇವಲ 4 ವರ್ಷಗಳ ಅಂತರದಲ್ಲಿ ಬೇರೆಯಾದರು. ಅಂದರೆ 2021ರಲ್ಲಿ ಇವರಿಬ್ಬರು ಕೂಡ ವಿಚ್ಛೇದನವನ್ನು ಪಡ್ಕೊಂಡ್ರು. ಮ್ಯೂಚುವಲಿ ಇವರಿಬ್ಬರು ಕೂಡ ಒಪ್ಪಿಗೆ ಪಡೆದು ವಿಚ್ಛೇದನವನ್ನು ಪಡ್ಕೊಂಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಜೋಡಿಯ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇರುತ್ತೆ, ಚರ್ಚೆಗಳು ಆಗ್ತಾನೆ ಇರುತ್ತೆ. ಈಗ ಸಚಿವೆ ಕೊಂಡ ಸುರೇಖ ಕೊಟ್ಟಂಥ ಹೇಳಿಕೆಯ ಬಗ್ಗೆಯೂ ಕೂಡ ಈಗ ಸಮಂತ ಕಿಡಿಯನ್ನು ಹೊರಗಡೆ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ತನ್ನ ಸಿಟ್ಟನ್ನು, ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇಲ್ಲಿ ಈ ಸಮಂತ ಕೊಟ್ಟಿರುವಂಥ ಹೇಳಿಕೆ ಏನು ಅಂತ ಹೇಳಿದ್ರೆ, ಮಹಿಳೆಯನ್ನು ಸರಕುಗಳಂತೆ ಪರಿಗಣಿಸುವಂಥ ಈ ಗ್ಲಾಮರಸ್ ಲೋಕಕ್ಕೆ ಕೆಲಸ ಮಾಡೋದಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಪ್ರೀತಿಯಲ್ಲಿ ಬೀಳೋದಕ್ಕೆ, ಪ್ರೀತಿಯಿಂದ ಹೊರಬರೋದಕ್ಕೆ, ಎದ್ದು ನಿಲ್ಲೋದಕ್ಕೆ, ಹೋರಾಡೋದಕ್ಕೆ ಸಾಕಷ್ಟು ಧೈರ್ಯ, ಶಕ್ತಿ ಬೇಕಾಗ್ತದೆ. ಅಷ್ಟು ಮಾತ್ರವಲ್ಲ, ಕೊಂಡ ಸುರೇಖ ಅವರೇ, ನನ್ನ ಈ ಪಯಣದ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನು ಕ್ಷುಲ್ಲಕ ಕಾರಣಕ್ಕೆ ಹಾಳು ಮಾಡಬೇಡಿ. ನೀವು ಒಬ್ಬ ಸಚಿವೆಯಾಗಿ ನೀಡುವಂತಹ ಮಾತುಗಳಿಗೆ, ಕೊಡುವಂತಹ ಹೇಳಿಕೆಗಳಿಗೆ ಎಷ್ಟು ತೂಕವಿದೆ ಅನ್ನುವಂತಹ ಅರಿವು ನಿಮಗಿರಬೇಕು. ನೀವು ಬೇರೆಯವರ ಅಥವಾ ಬೇರೆಯವರ ಖಾಸಗಿ ಜೀವನದ ಬಗ್ಗೆ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಮತ್ತು ಗೌರವಯುತವಾಗಿ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತೇನೆ ಅಂತ ಹೇಳ್ಬಿಟ್ಟು ಕೊಂಡ ಸುರೇಖ ವಿರುದ್ಧ ತನ್ನ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಬಟ್ ನನ್ನ ಪಾಯಿಂಟ್ ಇಲ್ಲಿರುವಂಥದ್ದು, ಇವರು ಆಕ್ರೋಶವನ್ನು ಹೊರಗಡೆ ಹಾಕೋದಲ್ಲ, ಇವರು ಕೇಸ್ ಹಾಕಬೇಕು. ಯಾರ ಬಗ್ಗೆ? ಈಕೆ ಕೊಟ್ಟಂಥ, ಈ ಸಚಿವೆ ಕೊಟ್ಟಂಥ ಸ್ಟೇಟ್ಮೆಂಟ್ ಬಗ್ಗೆ ಕೇಸ್ ಹಾಕಬೇಕು. ಯಾವ ಆಧಾರದಲ್ಲಿ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀರಾ? ಇದರಿಂದ ನಮ್ಮ ಮಾನ ಹಾನಿ ಆಗೋದಿಲ್ವಾ ಅಂತೇಳಿ ಕೇಸ್ ಹಾಕಬೇಕು. ಇದು ಸುಳ್ಳು ಅಂತೇಳಿ ಆಗಿದ್ದರೆ ಕೇಸ್ ಹಾಕಿ ಫೈಟ್ ಮಾಡಲಿ. ಸತ್ಯ ಅಂತ ಆಗಿದ್ದರೆ ಬಾಯಿ ಮುಚ್ಕೊಂಡು ಕೂರಬೇಕು. ಈಗ ಇರುವಂಥದ್ದು ಇಷ್ಟೇ. ಇಲ್ಲಿ ಸಹಜವಾಗಿ ಸಮಂತ, ನಾಗಚೈತನ್ಯ ಯಾವ ವಿಚಾರಕ್ಕೆ ಬೇರೆ ಆದರೂ ಅದು ಅವ್ರ ವೈಯಕ್ತಿಕ ಆಯ್ಕೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನಾನು ಯಾರು, ನೀವು ಯಾರು, ಕೊಂಡ ಸುರೇಖ ಯಾರು? ಬಟ್ ಕೊಂಡ ಸುರೇಖ ಆರೋಪ ಮಾಡುವ ಹಂತದಲ್ಲಿ ಯೋಚನೆ ಮಾಡಬೇಕು. ನಾಳೆ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆನೇ ಇದೇ ರೀತಿ ಯಾರಾದರೂ ಆರೋಪ ಮಾಡಿದ್ರೆ, ತನ್ನ ರಾಜಕೀಯ ಪ್ರಚಾರಕ್ಕೋಸ್ಕರ ಅಥವಾ ತನ್ನ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಮತ್ತು ವೈಯಕ್ತಿಕ ವಿಚಾರವನ್ನು ಎಳೆದು ತರುವಂಥದ್ದು ಯಾವ ಕಾರಣಕ್ಕೂ ಕೂಡ ಒಪ್ಪುವಂಥದ್ದಲ್ಲ. ಸೊ ದಟ್ಟು ಇದನ್ನು ಎಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಇಲ್ಲಿ ಕೊಂಡ ಸುರೇಖ ಕೊಟ್ಟಂಥ ಸ್ಟೇಟ್ಮೆಂಟ್ನ ಬಗ್ಗೆ ಮತ್ತು ಸಮಂತ, ನಾಗಚೈತನ್ಯ ಹೇಗೆ ಇದನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಮಗನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.